ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಮೂರಾಬಟ್ಟೆ ಆಗಿದ್ದ ಬದುಕಿಗೆ ಸಿಕ್ಕಿದೆ ಆಸರೆ, ಆಶ್ರಯ, ಭರವಸೆಯ ಬೆಳಕು. ಸಂತ್ರಸ್ತರ ಕಣ್ಣೀರು ಒರೆಸಿದೆ ಆರ್ಸಿ ಫೌಂಡೇಶನ್. 293 ಕುಟುಂಬಗಳಲ್ಲೀಗ ಸಂಭ್ರಮದ ದೀಪಾವಳಿ. ಇದೇ ಈ ಹೊತ್ತಿನ ವಿಶೇಷ ಆಸರೆ ಜ್ಯೋತಿ. ಎರಡು 2009ರ ಪ್ರಳಯ ಸ್ವರೂಪಿ ಪ್ರವಾಹ ನಿಮಗೆ ನೆನಪಿದೆಯಾ? ಉತ್ತರ ಕರ್ನಾಟಕದ ಜನ ಅಂತೂ ಆ ಸಾವಿನ ಮಳೆಯನ್ನ ಮರೆಯೋಕೆ ಸಾಧ್ಯವೇ ಇರಲಿಲ್ಲ. ಸಾವಿರಾರು ಕುಟುಂಬಗಳನ್ನ ಬೀದಿಗೆ ತಳ್ಳಿದ್ದ ಪ್ರವಾಹದ ಕಹಿ ನೆನಪು ಈಗಲೂ ಮಾಸಿಲ್ಲ. ಅಂಥ 293 ಕುಟುಂಬಗಳಿಗೆ ಆರ್ಸಿ ಫೌಂಡೇಶನ್ ಮನೆ ಮತ್ತು ಬದುಕು ಕಟ್ಟಿಕೊಟ್ಟಿದೆ. 2009 ಅಕ್ಟೋಬರ್ ನುಗ್ಗಿ ಬಂದಿತ್ತು ಪ್ರವಾಹ. ಬರೋಬ್ಬರಿ 2 ವರ್ಷಗಳ ಹಿಂದೆ ಇದೇ ಅಕ್ಟೋಬರ್ ತಿಂಗಳು, ಇದೇ ದೀಪಾವಳಿ ಸಮಯ, ಉತ್ತರ ಕರ್ನಾಟಕ ಹಿಂದೆಂದೂ ಕಂಡು ಕೇಳರಿಯದ ಭೀಕರ ಪ್ರವಾಹಕ್ಕೆ ಸಿಕ್ಕು ನಲುಗಿತ್ತು. ಸರಿಯಾಗಿ ಮಳೆಯನ್ನೇ ಕಾಣದ ಉತ್ತರ ಕರ್ನಾಟಕದ ನೂರಾರು ಹಳ್ಳಿಗಳು, ಲಕ್ಷಾಂತರ ಹಳ್ಳಿಗರ ಜೀವನ ನೆರೆಯಲ್ಲಿ ಕೊಚ್ಚಿ ಹೋಗಿತ್ತು. ಒಪ್ಪತ್ತೋ ಉಪವಾಸವೋ ಹೇಗೋ ನೆಮ್ಮದಿಯ ಬದುಕು ಕಾಣುತ್ತಿದ್ದ ಜನರ ಬದುಕು ಮೂರಾಬಟ್ಟೆಯಾಗಿ ಹೋಗಿತ್ತು. ಉಕ್ಕಿ ಹರಿದಿತ್ತು ಮಲಪ್ರಭೆ, ಮೂರಾಬಟ್ಟೆಯಾಗಿತ್ತು ಬದುಕು. ದುಡಿಮೆಯನ್ನೇ ನಂಬಿ ಬದುಕುತ್ತಿದ್ದ ಜನ ಅಕ್ಷರಶಃ ಬೀದಿಗೆ ಬಿದ್ದಿದ್ರು. ಸ್ವಾಭಿಮಾನಿ ಜನ ತುತ್ತು ಅನ್ನಕ್ಕೂ ಕೈ ಒಡ್ಡಿ ನಿಲ್ಲಬೇಕಾದ ಸ್ಥಿತಿ. ಮಲಪ್ರಭೆ ನದಿ ಉಕ್ಕಿ ಹರಿದಿತ್ತು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಜನರ ಪರಿಸ್ಥಿತಿ ಕೂಡ ಭಿನ್ನವಾಗೇನಿರಲಿಲ್ಲ. ಅವರು ಯಾವ ದೇಶದವರೂ ಅಲ್ಲ, ನಮ್ಮವರೇ, ನಮ್ಮ ಅಣ್ಣ ತಮ್ಮಂದಿರೇ. ಸುತ್ತಲೂ ನೀರಿತ್ತು, ಕುಡಿಯಲು ಹನಿ ನೀರು ಇರಲಿಲ್ಲ. ಸುತ್ತಲೂ ನೀರೋ ನೀರು, ಆದರೆ ಕುಡಿಯಲು ಹನಿ ನೀರು ಸಿಗುತ್ತಿರಲಿಲ್ಲ. ನಮ್ಮ ಕುಟುಂಬದವರೇ ಹೀಗೆ ಕಷ್ಟದಲ್ಲಿದ್ದಾಗ ಅವರ ಕಣ್ಣೀರು ಒರೆಸುವುದು ಕೂಡ ನಮ್ಮ ಧರ್ಮವೇ ಅಲ್ಲವೇ? ಆ ಧರ್ಮವನ್ನ ಇಡೀ ಕನ್ನಡ ನಾಡು ಪಾಲಿಸಿತ್ತು. ಅವರ ಕಣ್ಣೀರಿಗೆ ಇಡೀ ಕರ್ನಾಟಕದ ಜನರ ಹೃದಯ ಮಿಡಿದಿತ್ತು. ಹಾಗೆ ಅವರಿಗೆ ಸಹಾಯ ಹಸ್ತ ಚಾಚಿದ್ದವರಲ್ಲಿ ಮುಂಚೂಣಿಯಲ್ಲಿ ನಿಂತದ್ದು ರಾಜೀವ್ ಚಂದ್ರಶೇಖರ್ ಫೌಂಡೇಶನ್. ನಿಮಗಿದ್ದು ಸಂಭ್ರಮದ ಕಾಲವಲ್ಲ. ನಿಮ್ಮ ಮನೆ, ಬಂಧು ಬಳಗ, ಉರುಕೇರಿ ಎಲ್ಲವೂ ನಿಮ್ಮ ಕಣ್ಣು ಮುಂದೆ ನೀರು ಪಾಲಾಗಿ ಹೋಗಿದೆ. ಆದರೆ ಇಂದಿನ ಕಾರ್ಯಕ್ರಮ ನಿಮ್ಮ ಬದುಕನ್ನು ಸಹಜ ಸ್ಥಿತಿಗೆ ಮರಳಿಸುವ ಪ್ರಕ್ರಿಯೆ ಆರಂಭ ಎಂದು ನಾವು ಆಶಿಸುತ್ತೇನೆ. ಕೆಟ್ಟ ಕಾಲ ಮುಗಿದು ಒಳ್ಳೆಯ ದಿನಗಳು ಆರಂಭವಾಗಿವೆ. And I hope today's program will start the process of normalizing your lives and returning you and your families to normal homes and livelihoods. ಹೀಗೆ ಕಣ್ಣೀರು ಒರೆಸಲು ಬಂದಿದ್ದ ರಾಜೀವ್ ಫೌಂಡೇಶನ್ ಕೊಟ್ಟ ಮಾತು ಉಳಿಸಿಕೊಂಡಿದೆ. ನೊಂದ ಪ್ರತಿಯೊಬ್ಬರ ಕಣ್ಣೀರನ್ನು ಒಬ್ಬರೇ ಒರೆಸುವುದು ಸಾಧ್ಯವಿಲ್ಲ. ಆದರೆ ಕೆಲವರ ಬಾಳಿಗಾದರೂ ಬೆಳಕು ಕೊಡಲು ಸಾಧ್ಯವಾಗದಿದ್ದರೆ ಮಾನವೀಯತೆಗೆ ಬೆಲೆಯಲ್ಲಿದೆ ಹೇಳಿ. ಹಾಗೆ ಮಾನವೀಯತೆ ಮೆರೆದ ಸಂಸದ ರಾಜೀವ್ ಚಂದ್ರಶೇಖರ್ ಅವರ ನೇತೃತ್ವದ ಫೌಂಡೇಶನ್ 293 ಕುಟುಂಬಗಳಿಗೆ ಆಸರೆ ಒದಗಿಸಿದೆ. ಶಿರಬಡಗಿ ಗ್ರಾಮದ ಬಳಿ 30 ಎಕರೆ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಟ್ಟು ಸಂತ್ರಸ್ತರಿಗೆ ಅರ್ಪಿಸಿದೆ. ಸಂಪೂರ್ಣವಾಗಿ ಸ್ಥಳಾಂತರಿಸಲ್ಪಟ್ಟು ಈಗ ರಾಜೀವ್ ಚಂದ್ರಶೇಖರ್ ಅವರ ಫೌಂಡೇಶನ್ ವತಿಯಿಂದ 293 ಮನೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇದು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಮತ್ತು ಸುವ್ಯವಸ್ಥಿತವಾಗಿ ನಿರ್ಮಾಣವಾಗಿದ್ದು ನಮ್ಮೆಲ್ಲ ಗ್ರಾಮದ ಜನರಿಗೆ ಸಂತೋಷ ತಂದು ಕೊಟ್ಟಿದೆ. ಈ ದಾನಿಗಳಾಗಿರ್ತಕ್ಕಂಥ ಶ್ರೀಯುತ ರಾಜೀವ್ ಚಂದ್ರಶೇಖರ್ ಅವರು 293 ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ನೆರೆ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಧನ್ಯವಾದ ಅರ್ಪಿಸಿ ನಾವೆಲ್ಲರೂ ಕೂಡ ಇಲ್ಲಿ ಒಂದು ಸರ್ಕಾರಕ್ಕೂ ತುಂಬ ಹೃದಯನ ಅರ್ಪಿಸಿ ನಾವೆಲ್ಲರೂ ಕೂಡ
ಒಂದು ಸುಸಜ್ಜಿತವಾಗಿ ಸ್ವಚ್ಛವಾಗಿರ್ತಕ್ಕಂಥ ಒಂದು ಬದುಕನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡು ಈ ಒಂದು ಮಾಧ್ಯಮ ಮುಖಾಂತರ ಚಂದ್ರಶೇಖರ್ ಅವರಿಗೆ ತುಂಬ ಧನ್ಯವಾದ ತಲುಪಿಸ್ತೀನಿ. ಫಲಾನುಭವಿಗಳಿಗೆ ಯಾವುದೇ ಸಮಸ್ಯೆಯಾಗದ ರೀತಿಯಲ್ಲಿ ಹಾಗೂ ರಾಜ್ಯದಲ್ಲೇ ಮಾದರಿ ಆಸರೆ ಮನೆಗಳು ಎಂದು ಕರೆಸಿಕೊಳ್ಳುವ ನಿಟ್ಟಿನಲ್ಲಿ ಮನೆಗಳನ್ನು ರಾಜೀವ್ ಚಂದ್ರಶೇಖರ್ ಫೌಂಡೇಶನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವಿನಾರಾಯಣ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡಿದರು. RC ಫೌಂಡೇಶನ್ ಶ್ರೀಮಾನ್ ರಾಜೀವ್ ಚಂದ್ರಶೇಖರ್ ಅವರ ಪರವಾಗಿ ಈ 293 ಮನೆಗಳ ನೀಡಲಿಕ್ಕೆ ತುಂಬ ಸಂತೋಷವಾಗ್ತಿದೆ. ಶ್ರೀಮಾನ್ ರಾಜೀವ್ ಚಂದ್ರಶೇಖರ್ ಬರೀ RC ಫೌಂಡೇಶನ್ ಅಧ್ಯಕ್ಷರು ಮಾತ್ರವಲ್ಲ, ಈ ಆಶ್ರಯ ಯೋಜನೆಗೆ ಒಂದು ಸಂಚಾಲಕರಾಗಿ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅದು ಸರ್ಕಾರ ಮತ್ತು ಇವರು ಖಾಸಗಿ ಒಂದು ಸೆಟ್ ನ್ಯೂ ಎಕ್ಸಾಂಪಲ್. ಮೂವತ್ತು ಬೈ 50 ಅಳತೆಯ ಸೈಟಿನಲ್ಲಿ ಒಟ್ಟು 293 ಮನೆಗಳನ್ನು ನಿರ್ಮಿಸಿದೆ. 293 ಸಂತ್ರಸ್ತ ಕುಟುಂಬಗಳು ಇನ್ನು ಮುಂದೆ ಈ ಸಕಲ ಸೌಲಭ್ಯವುಳ್ಳ ಮನೆಗಳಲ್ಲಿ ಬದುಕು ಕಟ್ಟಿಕೊಳ್ಳಬಹುದು. ಇಂಥದ್ದೊಂದು ಸೌಲಭ್ಯ ಕೊಟ್ಟ ಸಂಸದ ರಾಜೀವ್ ಚಂದ್ರಶೇಖರ್ಗೆ ಸಚಿವ ಗೋವಿಂದ ಕಾರಜೋಳ ಕೂಡ ಕೃತಜ್ಞತೆ ಸಲ್ಲಿಸಿದರು, ಧನ್ಯವಾದ ಅರ್ಪಿಸಿದರು. ಮನೆ ಕಟ್ಟಿಕೊಡೋದಂದ್ರೆ ಸುಮ್ಮನೆ ಅಲ್ಲ. 4 ಗೋಡೆ ಕಟ್ಟಿ ಮೇಲೆ ತಗಡಿನ ಶೀಟನ್ನು RCC ಸಿಮೆಂಟ್ ಅನ್ನು ಹಾಕಿ ಕಾಟಾಚಾರಕ್ಕೆ ಕಟ್ಟುವುದಲ್ಲ. RC ಫೌಂಡೇಶನ್ ಕಟ್ಟಿಕೊಟ್ಟಿರೋದು ಸುಸಜ್ಜಿತ ಮನೆಗಳನ್ನ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಬಾಗಲಕೋಟೆಯವರಾದರೇನು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ತಾನೆ. ಇದೇ ತತ್ವ ನಂಬಿಕೊಂಡು ಕಾರ್ಯರೂಪಕ್ಕಿಳಿದ RC ಫೌಂಡೇಶನ್ ಸಂತ್ರಸ್ತರಿಗೆ ಸುಸಜ್ಜಿತ ಮನೆ ಕಟ್ಟಿಕೊಟ್ಟಿದೆ. ಪ್ರತಿ ಮನೆಯು 30 ಬೈ 50 ಅಳತೆಯ ಸೈಟಿನಲ್ಲಿ ನಿರ್ಮಾಣವಾಗಿದೆ. ನಾವೆಲ್ಲರೂ ಕೂಡ ಒಂದು ಸುಸಜ್ಜಿತವಾಗಿ ಸ್ವಚ್ಛವಾಗಿರ್ತಕ್ಕಂಥ ಒಂದು ಬದುಕನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡು ಈ ಒಂದು ಮಾಧ್ಯಮ ಮುಖಾಂತರ ಚಂದ್ರಶೇಖರ್ ಅವರಿಗೆ ತುಂಬ ಧನ್ಯವಾದ ತಲುಪಿಸ್ತೀನಿ. ಒಂದು ಹಾಲ್, ಒಂದು ಬೆಡ್ರೂಮ್, ಅಡುಗೆ ಕೋಣೆ ಹೊಂದಿದೆ. ಪ್ರತಿ ಮನೆಗೂ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಕೂಡ ಇದೆ. ಮನೆ ಹಿಂದೆ ಹಾಗೂ ಮುಂದೆ ಸೂಕ್ತ ಗಾಳಿ ಬೆಳಕಿಗಾಗಿ ಜಾಗ ಬಿಡಲಾಗಿದೆ. 2009 ಹೊಳಿ ಬಂದ ಇಡೀ ಊರ ಗ್ರಾಮನ ಮನೆ ಬಿದ್ದು ಹಾಳಾಗಿ ಎಲ್ಲ ಸ್ವಚ್ಛಾಗಿ ನಮ್ಗೆ ಭಾಳ ತ್ರಾಸಾಗಿತ್ತು. ಇವ್ರು ರಾಜೀವ್ ಚಂದ್ರಶೇಖರ್ ಅವರು ಮತ್ತು ಗೌರ್ಮೆಂಟ್ದವ್ರು ಕೂಡಿ ನಮ್ಮ ಮನೆ ಹಾಕಿಕೊಟ್ರ. ಇಲ್ಲಿ 2007 2009 ಹೊಳಿ ಹೊಕ್ಕು ಇಲ್ಲಿ ಪರಿಸ್ಥಿತಿ ಭಾಳ ಇದಾಗಿ ಕಾಸ ಶೆಡ್ಡಿ ಬಂದು ಭಾಳ 3 ವರ್ಷ ಆತ್ರಿ ಸರ್. ಈಗ ಮನೆ ಕಟ್ಸ್ಯಾರ ಸರ್ ಅವರು ರಾಜೀವ್ ಚಂದ್ರಶೇಖರ್ ಅಂತೇಳಿ ಅವ್ರು ಕಟ್ಸ್ಯಾರ. ಅವ್ರಿಗೆ ನಮ್ಗೆ ಒಳ್ಳೇದ ಮಾಡ್ಯಾರ ಸರ. ಇನ್ನ 293 ಮನೆಗಳು ನಿರ್ಮಾಣವಾಗಿರೋ ಇಡೀ ಬಡಾವಣೆಯಲ್ಲಿ ನೀರು, ವಿದ್ಯುತ್, ರಸ್ತೆ, ಅಡ್ಡರಸ್ತೆ, ಅಂಗನವಾಡಿ, ಆಟದ ಮೈದಾನ, ಉದ್ಯಾನವನಕ್ಕೆ ಜಾಗ, ಹೀಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಇಂತಹ ಮನೆಗಳನ್ನು ರಾಜೀವ್ ಚಂದ್ರಶೇಖರ್ ಅವರ RC ಫೌಂಡೇಶನ್ ನಿರ್ಮಿಸಿ ವಿತರಿಸುತ್ತಿರೋದು ಸಂತ್ರಸ್ತರಲ್ಲಿ ಸಂತಸ ಮೂಡಿಸಿದೆ. ಇಲ್ಲಿ ನಮಗೀಗ
ಪುನರ್ವಸತಿ ನಿರ್ಮಾಣಿಸ್ಕೊಟ್ಟಾರ. ಈಗೆಲ್ಲ ಗೌರ್ಮೆಂಟ್ ಮತ್ತು ರಾಜ ಚಂದ್ರಶೇಖರ್ ಅವರು ಅನುಕೂಲ ಮಾಡಿಕೊಟ್ಟಾರ. ಎಲ್ಲರಿಗೂ ಒಳ್ಳೆಯದು. ನಾವು ಇಲ್ಲಿ ಸಂತೋಷದಿಂದ ಬಂದಿರ್ತೀವಿ. ಈ ಮನೆಗಳು ಸಂತ್ರಸ್ತರ ಬಾಳಿಗೆ ಬೆಳಕಾಗಿವೆ. ಹೊಸ ಬದುಕಿನ ಕನಸು ಹೊತ್ತ ಜನ ಬದುಕಲು ಮನೆ ಕಟ್ಟಿಕೊಟ್ಟವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. RC ಫೌಂಡೇಶನ್ಗೆ ಪುಣ್ಯಾತ್ಮನ ಹೊಟ್ಟೆ ತಣ್ಣಗಿರಲಿ ಎಂದು ಹಾರೈಸಿದ್ದಾರೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಮನೆ ಕಟ್ಟಿಕೊಟ್ರಷ್ಟೇ ಸಾಕಾ? ಅವರ ಭವಿಷ್ಯದ ಕಥೆಯೇನು? ಎಸ್, RC ಫೌಂಡೇಶನ್ ಕೇವಲ ಮನೆ ಕಟ್ಟಿ ಸುಮ್ಮನಾಗಿಲ್ಲ. ರಾಜೀವ್ ಚಂದ್ರಶೇಖರ್ ಶಿಕ್ಷಣದಲ್ಲಿ ನಂಬಿಕೆ ಇಟ್ಟವರು. ಆ ನಂಬಿಕೆಗೆ ತಕ್ಕಂತೆ ಅವರು ಸಂತ್ರಸ್ತರ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನಮಗೆ ಮನೆ ಕೊಟ್ಟದ್ಯಾವರು ನಮ್ಮ ಊರಿನ ತನಕ ಬಂದು ಮನೆ ಹಸ್ತಾಂತರ ಮಾಡಿ ನಮ್ಮ ಸನ್ಮಾನ ಸ್ವೀಕಾರ ಮಾಡಲಿ. ಹೀಗಂತ ಸಂತ್ರಸ್ತ ಜನ ರಾಜೀವ್ ಚಂದ್ರಶೇಖರ್ ಅವರಿಗೆ ಮನವಿ ಇಟ್ಟಿದ್ರು. RC ಮನೆಗಳ ಹಸ್ತಾಂತರ ಸಮಾರಂಭಕ್ಕೆ ಬರಲಿಲ್ಲ. ಅವರದ್ದು ಎಡಗೈನಲ್ಲಿ ಕೊಟ್ಟದ್ದು ಬಲಗೈಗೆ ಗೊತ್ತಾಗಬಾರದು ಎನ್ನುವ ತತ್ವ. ಆದರೇನಂತೆ, ಮೂರ ಬಟ್ಟೆಯಾಗಿದ್ದ 293 ಕುಟುಂಬಗಳು RC ಫೌಂಡೇಶನ್ನಿಂದಾಗಿ ಈಗ ದೀಪಾವಳಿಯನ್ನ ಹೊಸ ಮನೆಯಲ್ಲಿ ಆಚರಿಸಿಕೊಳ್ಳುತ್ತಿವೆ. ಆದಷ್ಟು ಬೇಗ ಆ ದಾನಿಗಳು ಬಂದು ನಮ್ಮೂರಿನ ಎಲ್ಲ ಗ್ರಾಮದ ಪರವಾಗಿ ಒಂದು ಸನ್ಮಾನವನ್ನು ಸ್ವೀಕರಿಸಿ ನಮ್ಮೂರಿನ ಜನರಿಗೆ ಇನ್ನೊಮ್ಮೆ ತಮ್ಮ ಮುಖವನ್ನು ತೋರಿಸಿ ನಮಗೆ ಹರ್ಷವನ್ನು ವ್ಯಕ್ತಪಡಿಸಿ ಹೋಗಬೇಕು. 2009 ಅಕ್ಟೋಬರ್ನಲ್ಲಿ ಪ್ರವಾಹಕ್ಕೆ ತುತ್ತಾಗಿದ್ದ ಜನಕ್ಕೆ 2 ವರ್ಷಗಳ ಬಳಿಕ ಮನೆ ಸಿಕ್ಕಿದೆ. ಕೇವಲ ಮನೆಯಷ್ಟೇ ಅಲ್ಲ, ಕಟ್ಟಿಕೊಟ್ಟಿರುವ ಈ ಬಡಾವಣೆಯಲ್ಲಿ ಎಲ್ಲವೂ ಸುಸಜ್ಜಿತ. ಜನರಿಗೆ ನೀರು, ವಿದ್ಯುತ್, ಆಟದ ಮೈದಾನ, ಶಾಲೆ, ಉದ್ಯಾನವನ ಎಲ್ಲ ರೀತಿಯ ಸೌಲಭ್ಯಗಳು ಇವೆ. ಮನೆಗೊಂದರಂತೆ ಸ್ಟವ್ ಮತ್ತು ಸೋಲಾರ್ ಲೈಟ್ಗಳನ್ನು ನೀಡಲಾಗಿದೆ. ಇದಕ್ಕಾಗಿ RC ಫೌಂಡೇಶನ್ 7,33,00,000 ರೂಪಾಯಿ ಖರ್ಚು ಮಾಡಿದೆ. ಕೇವಲ ಮನೆ ಕಟ್ಟಿಕೊಟ್ಬಿಟ್ರೆ ಕರ್ತವ್ಯ ಮುಗಿಯೋದಿಲ್ಲ ಅನ್ನೋದು RC ಫೌಂಡೇಶನ್ ತತ್ವ ಮತ್ತು ಧ್ಯೇಯ. ಇದಕ್ಕಾಗಿ ಸಂತ್ರಸ್ತರ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು RC ಫೌಂಡೇಶನ್ ಹೊತ್ತುಕೊಂಡಿದೆ. ನೆಮ್ಮದಿಯ ಸೂರಿನ ಜೊತೆ ಭವಿಷ್ಯದ ಬದುಕನ್ನು ಕಟ್ಟಿಕೊಡುವುದು ಫೌಂಡೇಶನ್ನ ಧ್ಯೇಯ. ರಾಜೀವ್ ಚಂದ್ರಶೇಖರ್ ಅವರ ಕನಸು ನನಸಾಗಿದೆ. ಬದುಕಿನ ಭರವಸೆ ಕಳೆದುಕೊಂಡಿದ್ದವರ ಬದುಕಿನಲ್ಲೀಗ ಸಂಭ್ರಮದ ದೀಪಾವಳಿ. ಪ್ರಸನ್ನ ದೇಶಪಾಂಡೆ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ಒಟ್ಟಿನಲ್ಲಿ ಶಿರಬಡಗಿಯ 293 ಕುಟುಂಬಗಳು ಈಗ ಸಂಭ್ರಮದ ದೀಪಾವಳಿ ಆಚರಿಸುತ್ತಿವೆ. ಎಲ್ಲಾ ಸಂತ್ರಸ್ತರ ಬದುಕು ಹೀಗೆಯೇ ಬಂಗಾರವಾಗಲಿ ಅನ್ನೋದು ರಾಜೀವ್ ಚಂದ್ರಶೇಖರ್ ಅವರ ಕನಸು. ಅವರ ಕನಸು ಈಡೇರಲಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.